ಪಕ್ಷದ ಕಾರ್ಯಕರ್ತರು ಎಲ್ಲರೂ ಸೇರಿ ಇವತ್ತು ನಾವು ಒತ್ತಾಯ ಮಾಡಲಿಕ್ಕೆ ಇಲ್ಲಿ ಸೇರಿದ್ದೀವಿ. JN ಗಣೇಶ್ ಅವರು ಈ ಭಾಗದ ಕಂಪ್ಲಿ ವಿಧಾನಸಭೆಯಲ್ಲಿ ಭಾಳ ಹೆಚ್ಚಿನ ಪ್ರಮಾಣದಲ್ಲಿ ಅನೇಕ ಕಾರ್ಯಗಳನ್ನು ಮಾಡಿ ಅಭಿವೃದ್ಧಿ ಅಧಿಕಾರರು ಅಂತ ಹೆಸರನ್ನು ತಗೊಂಡಿದ್ದಾರೆ. ಅದೇ ರೀತಿ HLC ಕಾಲೇವು ರೈತರ ಪರವಾಗಿ ದೊಡ್ಡ ಪ್ರಮಾಣದಲ್ಲಿ ಧ್ವನಿಯನ್ನೆತ್ತಿ ರೈತರ ಪರವಾಗಿ ಇಲ್ಲಿ ದೊಡ್ಡ ಕಾರ್ಯಕ್ರಮಗಳನ್ನೆಲ್ಲ ಮಾಡಿದ್ದಾರೆ. ಈಗ ಇಂಥ ಒಂದು ಒಳ್ಳೆಯ ಶಾಸಕರಿಗೆ ಒಂದು ಅವಕಾಶ ಸಚಿವ ಸ್ಥಾನದ ಸಂಪುಟದಲ್ಲಿ ಒಂದು ಅವಕಾಶ ಕೊಟ್ಟರೆ ಮುಂದಿನ ದಿನದಲ್ಲಿ ನಮ್ಮ ಕ್ಷೇತ್ರಕ್ಕೆ ಅವಕಾಶ ಸಿಕ್ಕಂಗೆ ರಾಜ್ಯ ಜನತೆ ಕೂಡ ಒಂದು ಅವಕಾಶ ಸಿಗಲಿ ಅಂತ ನಮ್ಮ ಅಭಿಪ್ರಾಯ. ಈ ಒಂದು ಅಭಿಪ್ರಾಯನ ನಾವೆಲ್ಲ ಮುಖಂಡರು ಹಾಗೂ ನಮ್ಮೆಲ್ಲ ಹಿರಿಯರು ಎಲ್ಲ ನಮ್ಮ ಕಾರ್ಯಕರ್ತರ ಮುಖಾಂತರ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡೋದು ಏನಪ್ಪ ಅಂದರೆ, ಈ ಬಾರಿ ಸಚಿವ ಸಂಪುಟದಲ್ಲಿ ನಮ್ಮ ಮಾನ್ಯ JN ಗಣೇಶ್ ಅವರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಕೊಡಬೇಕಂತೇಳಿ ನಮ್ಮೆಲ್ಲರ ಕೋರಿಕೆ. ಆಮೇಲೆ JN ಗಣೇಶ್ ಅವರು ನಮ್ಮ ಶಾಸಕರು ಸರ್ಕಾರದ ಯಾವುದೇ ಒಂದು ಖಾತೆ ಕೊಟ್ಟರು ಕೂಡ ನಿಭಾಯಿಸುವಂಥ ಶಕ್ತಿಯನ್ನು ಹೊಂದಿದ್ದಾರೆ. ಹಾಗಾಗಿ ಸರ್ಕಾರ ಯಾವುದೇ ಖಾತೆ ಕೊಟ್ಟರು ಕೂಡ ನಮ್ಮ ಶಾಸಕರು ನಿಭಾಯಿಸುವಂಥ ಶಕ್ತಿಯನ್ನು ಹೊಂದಿದ್ದಾರೆ. ಸರ್ಕಾರ ಹೆಚ್ಚಿನ ಪ್ರಮಾಣದಲ್ಲಿ ಅವ್ರ ಬಗ್ಗೆ ಸಂಶೋಧನೆ ಮಾಡಿ ಆಮೇಲೆ ವಿಚಾರಣೆಗಳು ಮಾಡಿ ಕ್ಷೇತ್ರದ ಅಭಿವೃದ್ಧಿಯನ್ನು ನೋಡಿ ಜನರ ಅಭಿಪ್ರಾಯ ಎಲ್ಲರ ಮುಖಾಂತರ ತಿಳ್ಕೊಂಡು ಈ ಸರಿ ಸಚಿವ ಸಂಪುಟದಲ್ಲಿ ಒಂದು ಅವಕಾಶ ಕೊಡಲಿ ಅಂತ ನಮ್ಮೆಲ್ಲರ ಕೋರಿಕೆ. ಮಂತ್ರಿ ಸ್ಥಾನ ಕೊಡ್ಬೇಕಂತ ನಮ್ಮ ಒತ್ತಾಯ ಅಂದರೆ, ಪ್ರತಿಯೊಂದು ಮನೆಯವರ ಮನೆ ಮಾತಾಗಿರ್ತಾರೆ ಗಣೇಶನವರು. ಇಡೀ ಕರ್ನಾಟಕಕ್ಕೆ ವೈರಲ್ ಆಗಿದ್ದಾರೆ. ಯಾವ ವಿಷಯದಲ್ಲಿ ಒಂದು ಜೋಳ ಖರೀದಿ ಕೇಂದ್ರ ತೆಗೆಯೋ ವಿಷಯದಲ್ಲಿ ಆಗಿರ್ಬೋದು, ಜೋಳ ಇಷ್ಟು ಕ್ವಿಂಟಲ್ ಮಾಡ್ಬೇಕಂತೇಳಿ ಮೆಜರ್ಮೆಂಟ್ ಸರ್ಕಾರಕ್ಕೆ ತಿಳಿಪಡಿಸೋದು ಅದರಲ್ಲಿ ಇರ್ಬೋದು. ಆಮೇಲೆ ಪ್ರತಿಯೊಬ್ಬರು ಏನೇ ಮನೆಗಳಲ್ಲಿ ಏನೇ ಕಾರ್ಯಗಳಾದರೂ ಒಂದೇ ಕರೆಗೆ ಹೋಗ್ಬಿಟ್ಟು ಅವರು ಬಂದು ಯಶಸ್ವಿಯಾಗಿ ನಡೆಸ್ಕೊಟ್ಟು ಹೋಗ್ತಾರೆ. ಆಮೇಲೆ ರೈತರ ವಿಷಯವಾಗಿ ಹೇಳ್ಬೇಕಂದ್ರೆ, ಪ್ರತಿಯೊಂದು ರೈತರ ವಿಷಯದಲ್ಲಿ ಅವ್ರು ಇನ್ವಾಲ್ವ್ಮೆಂಟ್ ಆಗ್ತಾರೆ. ಕಾಲೇ ನೀರಿಲ್ಲಂದ್ರೂ ಬಂದು ಕಾಲೇ ನೀರು ಕೊಡಿಸ್ತಾರೆ. ಪ್ರತಿಯೊಂದು ಕ್ಷೇತ್ರದಲ್ಲೇ ಅವ್ರು ಮುಂಚೂಣಿಯಲ್ಲಿದ್ದಾರೆ. ಆ ಒಂದು ವಿಷಯವಾಗಿ ಅವರಿಗೊಂದು ಸಂಪುಟದಲ್ಲಿ ಅವಕಾಶ ಕೊಟ್ಟು ಇನ್ನೂ ಹೆಚ್ಚಿನ ಅವರ ಒಂದು ಅವಧಿಯಲ್ಲಿ ಅವರ ಒಂದು ಕಾರ್ಯಗಳು ಬರೀ ಊರಿಗೆ, ತಾಲೂಕಿಗೆ, ಜಿಲ್ಲೆಗಷ್ಟೇ ಸೀಮಿತವಾಗದೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಅವರು ಒಂದು ಮಾಣಿಕ್ಯವಾಗಿ ಇರ್ತಾರೆ. ಆ ಒಂದು ಉದ್ದೇಶದಿಂದ ಅವರಿಗೆ ದಯವಿಟ್ಟು ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ನಾವು ನಮ್ಮೆಲ್ಲರ ಒತ್ತಾಸೆಯ ಮೇರೆಗೆ ಅವರಿಗೆ ಒಂದು ಸಚಿವ ಸಂಪುಟದಲ್ಲಿ ಒಂದು ಸ್ಥಾನ ಕೊಟ್ಟರೆ, ಯಾವುದೇ ಖಾತೆ ಕೊಟ್ಟರೆ, ಯಾವ ಖಾತೆ ಕೊಟ್ಟರು ನಿಭಾಯಿಸ್ತಕ್ಕಂಥ ಒಂದು ಶಕ್ತಿಯನ್ನು ಹೊಂದಿದ್ದಾರೆ ಅವರು. ಯಾಕಂದರೆ ಅವರು ಬಡತನದಲ್ಲೇ ಬಂದು ಬಡವರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಇಡೀ ಕರ್ನಾಟಕಕ್ಕೆ ಒಬ್ಬ ಒಳ್ಳೆಯ ಶಾಸಕರಾಗಿದ್ದಾರೆ. ಮುಂದೆ ಒಂದು ಮಂತ್ರಿ ಆಗಲಿ ಅಂತ ಒಂದು ಮಹದಾಶ ಇಟ್ಕೊಂಡು ನಾವೆಲ್ಲರೂ ಒಕ್ಕೂರಿನಿಂದ ಕೇಳ್ತಾ ಇದ್ದೀವಿ, ಆಗ್ರಹಿಸ್ತಾ ಇದ್ದೀವಿ ಸರ್ಕಾರಕ್ಕೆ. ದಯವಿಟ್ಟು DK ಶಿವಕುಮಾರ್ ಸಾಹೇಬರು ಇದೊಂದು ಅವಕಾಶ ಕೊಟ್ಟು ನಮ್ಮ ಗಣೇಶ್ ಅಣ್ಣವ್ರಿಗೆ ಸಚಿವ ಸ್ಥಾನ ಕೊಟ್ಟು ನಮ್ಮೆಲ್ಲ